Hello, my dear students. I am Kishore Prasad, chemistry lecturer. So today, let us discuss about some important terms or some basic concepts in case of chemistry. So ಕೆಲವೊಂದು basic terms ಅನ್ನು ನಾವು ಇವತ್ತು discussion ಮಾಡೋಣ. So first term is atom. Hope you are all heard about atom. ನೀವೆಲ್ಲರೂ ಕೂಡ atom ಅನ್ನೋದ್ರ ಬಗ್ಗೆ ಕೇಳಿದ್ದೀರಾ ಅನ್ಕೊಳ್ತೀನಿ. So what is meant by an atom? Atom ಅಂದ್ರೆ ಏನು? Atom is a smallest particle which cannot be further divisible, or undivisible particle is called atom. All the matter is made up of smallest tiny particle called atom. Ella matter, if you consider any of the matter, book tagolri, desk tagolri, chart piece, pen, eraser, everything is made up of atom. Right? ಪ್ರತಿಯೊಂದು atom ಕೂಡ ಏನಾಗಿದೆ? So ಪ್ರತಿಯೊಂದು matter ಕೂಡ ಏನಾಗಿದೆ? Atom ಇಂದ formation ಆಗಿದೆ. So finally, what is meant by an atom? Atom means it is a smallest tiny particle which cannot be further divisible. Undivisible particle is called atom. Undivisible particle ಗೆ ನಾವು ಈಗ atom ಅಂತ ಕರೀತೀವಿ. Right? So suppose you heard about ಕಣದ ಮಹರ್ಷಿ. ನಮ್ಮ ಏನ್ಷಿಯಂಟ್ ಇಂಡಿಯಾದಲ್ಲಿ ಕಣದ ಮಹರ್ಷಿ ಬಗ್ಗೆ ಕೇಳಿರ್ತೀರ ನೋಡಿ. ಕಣದ ಮಹರ್ಷಿ ಒಂದ್ಸತಿ ಊಟ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಅನ್ನದ ಒಂದು ಕಾಳು ಇರುತ್ತೆ. ಅದನ್ನ ತಗೊಂಡು ಅವರು ಕಟ್ ಮಾಡ್ತಾ ಹೋಗ್ತಾರೆ. ಕಟ್ ಮಾಡಿ ಸಣ್ಣದಾಗ್ತಾ ಹೋಗುತ್ತೆ, ಪಾರ್ಟಿಕಲ್ ಸಣ್ಣದಾಗ್ತಾ ಹೋಗುತ್ತೆ. ಇಟ್ ರೀಚಸ್ ಪೊಸಿಷನ್ ವೇರ್ ಇಟ್ ಕ್ಯಾನಾಟ್ ಬಿ ಫರ್ದರ್ divisible. ರೈಟ್? ಒಂದು ಪಾರ್ಟಿಕಲ್ ಸಿಗುತ್ತೆ, ಫೈನಲ್ ಆಗಿ ಅವರಿಗೆ ಕಟ್ ಮಾಡಿ ಮಾಡಾದ್ಮೇಲೆ ಒಂದು ಸಣ್ಣ ಪಾರ್ಟಿಕಲ್ ಸಿಗುತ್ತೆ. ಆ ಪಾರ್ಟಿಕಲ್ ನಾವು ಫರ್ದರ್ ಡಿವೈಡ್ ಮಾಡಕ್ಕಾಗಲ್ಲ, ಫರ್ದರ್ ಕಟ್ ಮಾಡಕ್ಕಾಗಲ್ಲ. ರೈಟ್? ಅಷ್ಟು ಸಣ್ಣ ಪಾರ್ಟಿಕಲ್ ಆಗುತ್ತೆ. ಅವರು ಅದನ್ನ ಕಣ ಅಂತ ಕರೀತಾರೆ. ರೈಟ್? ಕಣ ಇಸ್ ನಥಿಂಗ್ ಬಟ್ ಎ ಸ್ಮಾಲೆಸ್ಟ್ ಟೈನಿ ಪಾರ್ಟಿಕಲ್ ವಿಚ್ ಕ್ಯಾನಾಟ್ ಬಿ ಫರ್ದರ್ divisible. ಅದನ್ನ ಡಾಲ್ಟನ್ ಅವರು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದ್ರು. ಬಟ್ ಇಂಡಿಯನ್ ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿಲ್ಲ. ಅವರು ಕಣ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗಾಗಿ ಎಲ್ಲೂ ಫೋಕಸ್ ಆಗಿಲ್ಲ. ರೈಟ್? ಬಟ್ ಇಲ್ಲಿ atom which cannot be further divisible ಅಂತ ಹೇಳ್ತೀವಿ. Each and every atom is made up of a small tiny particle called atom. ನೋಡಿದ್ರೆ atom? No, we cannot see through our naked eyes or through any of the substance. Right? ಯಾವುದೇ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು atom ನೋಡಕ್ ಆಗೋದಿಲ್ಲ. ಸೊ ಹಾಗಾದ್ರೆ atom ಅಂತ ಹೇಗೆ ಹೇಳ್ತೀರಾ? It is all based on experiments. ರೈಟ್? ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಕೆಲವೊಂದು ಪ್ರೂಫ್ ಗಳು ಸಿಗುತ್ತೆ ನಮಗೆ. ಆ ಪ್ರೂಫ್ ಅನ್ನ ಕನ್ಸಿಡರ್ ಮಾಡಿ ನಾವು ಆಟಮ್ ನ ಎಕ್ಸ್ಪ್ಲೈನ್ ಮಾಡ್ತೀವಿ. ರೈಟ್? ಸೊ ದಿಸ್ ಈಸ್ ಫಸ್ಟ್ ಟರ್ಮ್. ಸೊ ನೋಟ್ ಡೌನ್ ದ ಡೆಫಿನೇಷನ್. ಆಟಮ್, ಇಟ್ ಈಸ್ ಸ್ಮಾಲ್ tiny particle which cannot be further divisible. Right? Further divide ಮಾಡಕ್ಕೆ ಬರುತ್ತೆ. or ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ all matters are made up of atom. Small tiny particles called atom. Right? Another very important terminology, that is element. So what is meant by element? Element ಅಂದ್ರೆ so element ಅಂತ ಕೇಳಿರ್ತಾರೆ. Carbon is an element, iron is an element, copper is an element, gold, silver, elements ಎಲ್ಲ ಸಿಗುತ್ತೆ ನಮಗೆ ನೋಡೋದಕ್ಕೆ. Yes, very good. Periodic table ನಲ್ಲಿ ಸಿಗುತ್ತೆ. So periodic table ಅಲ್ಲಿ all the elements are arranged
by considering its properties ಅಲ್ವಾ. ಸೊ ನಾವು ಎಲಿಮೆಂಟ್ಸ್ ನಲ್ಲಿ ನೋಡಬಹುದು, ಪೀರಿಯಾಡಿಕ್ ಟೇಬಲ್ ಅಲ್ಲಿ ನೋಡಬಹುದು, ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಅನ್ನು ನಾವು ಅರೇಂಜ್ ಮಾಡಿದ್ದೀವಿ. ಸೊ ಹಾಗಾದ್ರೆ ವಾಟ್ ಇಸ್ ಮೀನ್ ಬೈ an element? What is meant by an element? So element is the purest form. Element is the purest form which cannot be separated by chemical means. Right? So ಅದು ಒಂದು purest form. Element ಅಂತಂದ್ರೆ ಈಗ ಸಪೋಸ್ ನೀವು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕಾರ್ಬನ್ ಇಂಪ್ಯೂರ್ ಫಾರ್ಮ್ ಅಲ್ಲಿ ಇದೆ, ಅದೇ CO2. ರೈಟ್? ಈಗ ಎಲಿಮೆಂಟ್ ಅಂತಂದ್ರೆ ಇದರಲ್ಲಿ ಕಾರ್ಬನ್ ಇಸ್ ಅನ್ ಎಲಿಮೆಂಟ್. ಕಾರ್ಬನ್ ಮತ್ತೆ ಇಲ್ಲಿ ಫರ್ದರ್ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಅಂಡ್ ಇಟ್ ಕೆನಾಟ್ ಬಿ ಸಪರೇಟೆಡ್ ಥ್ರೂ ಕೆಮಿಕಲ್ ಮೀನ್ಸ್. ರೈಟ್? ಅದನ್ನ ಕೆಮಿಕಲ್ ಆಗಿ ನಾವು ಸಪರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಎಲಿಮೆಂಟ್ ಅಂತ ಕರಿತೀವಿ. ಪ್ಯೂರೆಸ್ಟ್ ಫಾರ್ಮ್. ಕಾರ್ಬನ್ ಅಂದ್ರೆ ಕಾರ್ಬನ್ ಮಾತ್ರ ಇರುತ್ತೆ. ರೈಟ್? ಗೋಲ್ಡ್ ಅಂದ್ರೆ ಗೋಲ್ಡ್ ಮಾತ್ರ ಇರುತ್ತೆ. ಕಾಪರ್ ಅಂದ್ರೆ ಕಾಪರ್ ಮಾತ್ರ ಇರುತ್ತೆ. ಐರನ್ ಅಂದ್ರೆ ಐರನ್ ಮಾತ್ರ ಇರುತ್ತೆ. ರೈಟ್? It is the purest form and cannot be separated by chemical means or chemical methods. Right? Another very important terminology is compound. What is meant by compound? Okay, compound means it is made up of two or more separate elements. Compound ಅಂದ್ರೆ ಏನು? Compound, it is made up of two or more separate elements. ನೋಡಿ, ಕಾಂಪೌಂಡ್ ಅಂದ್ರೆ ಎರಡು ಅಥವಾ ಮೂರು ಅಥವಾ ಮೋರ್ ದನ್ 3 ಎಲಿಮೆಂಟ್ಸ್ ಅನ್ನ ಹಾಕಿ ಅದನ್ನ ಕಂಬೈನ್ ಮಾಡಿದ್ರೆ then it is called compound. Take for example NaCl. Sodium is an element, chlorine is an element. It combined to form NaCl, that is called sodium chloride. Sodium chloride is a compound. Another example, K2CO3, potassium carbonate, K2CO3. ನೋಡಿ, potassium 2 atoms, carbon 1 atom, oxygen 3 atoms ಇದೆ, combined to form a compound. Right? ಇಂಥದಕ್ಕೆ ನಾವು ಕಾಂಪೌಂಡ್ಸ್ ಅಂತ ಕರಿತೀವಿ. Hope you are all very familiar with these terms. Atom ಅಂದ್ರೆ ಏನು, ಎಲಿಮೆಂಟ್ ಅಂದ್ರೆ ಏನು, ಕಾಂಪೌಂಡ್ ಅಂದ್ರೆ ಏನು. ಕಾಂಪೌಂಡ್ ಅಂದ್ರೆ ಡೆಫಿನೇಷನ್ ನೋಟ್ ಮಾಡ್ಕೊಳ್ಳಿ. It is formed by combining two or more separate elements. Is called compound. So ಇದಕ್ಕೆ ನಾವು ಕಾಂಪೌಂಡ್ ಅಂತ ಕರೀತೀವಿ. So these are the very important terms you must know. So now let us discuss in detail about atom. Atom ಬಗ್ಗೆ in detail ಆಗಿ ನಾವು ಈಗ ಸ್ಟಡಿ ಮಾಡೋಣ. Okay. Hope you all heard about atom. Atom ಯಾರಾದರೂ ನೋಡಿದಿರಾ? Atom ಯಾರಾದರೂ ನೋಡಿದಿರಾ? ಇಲ್ಲ, ನೋಡಕ್ಕೆ ಸಾಧ್ಯನೇ ಇಲ್ಲ. Because it is explained on the basis of experiment. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಅನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ. We cannot see through naked eyes or by using any of the technology. Right? ನಮ್ಮ ಹತ್ರ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಇದೆ. ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಬಹುದಾ ಸರ್? No, it is not possible. Right? So each and every matter is made up of atom. ಪ್ರತಿಯೊಂದು ಮ್ಯಾಟರ್ ಏನಿದೆ ಆಟಮ್ ಇಂದ ಫಾರ್ಮೇಶನ್ ಆಗಿದೆ. ಸೊ ಹಾಗಾದ್ರೆ ಆಟಮ್ ಹೇಗಿದೆ ಅಂದ್ರೆ ಇಲ್ಲಿ ತೋರಿಸ್ತೀನಿ. ನೀವು ಎಲ್ಲ ನಿಮ್ಮ 8th 9th and 10th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡಿರ್ತೀರ. ಆಟಮ್
ದಿಸ್ ಈಸ್ ಯುವರ್ ಆಟಮ್. ಇದನ್ನ ನೀವು ಆಟಮ್ ಅಂತ ಕರೀತೀರಿ. ಸೊ ಹಾಗಾದ್ರೆ ಆಟಮ್ ಅಲ್ಲಿ ಏನೇನಿದೆ ನೋಡ್ರಿ. ಆಟಮ್ ಕನ್ಸಿಸ್ಟ್ ಆಫ್ ನ್ಯೂಕ್ಲಿಯಸ್. ಆಟಮ್ ಅಲ್ಲಿ ಏನಿದೆ? ನ್ಯೂಕ್ಲಿಯಸ್ ಇದೆ, ರೈಟ್. ಅದ್ರ ಜೊತೆಗೆ ಏನಿದೆ ನೋಡಿ, ದೀಸ್ ಆರ್ ಆಲ್ ದ ಶೆಲ್ಸ್. ಇದು ಶೆಲ್ಸ್, ಇದು we call it shells, and these shell contains electrons, right? Electrons, these are electrons, right? Today atom ಇದೆ. So atom ಅಲ್ಲಿ ಏನಿದೆ ಅಂತಂದ್ರೆ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಸರೌಂಡಿಂಗ್ ಏನಿದೆ ಶೆಲ್ಸ್ ಇದೆ, ಅಂಡ್ ಶೆಲ್ ಕಂಟೈನ್ಸ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ ನ್ಯೂಕ್ಲಿಯಸ್ ಅಲ್ಲಿ ಏನಿದೆ? ನ್ಯೂಕ್ಲಿಯಸ್ ಇಟ್ ಕಂಟೈನ್ಸ್ protons and neutrons. Protons and neutrons. Protons ಇದೆ ಮತ್ತೆ ನ್ಯೂಟ್ರಾನ್ಸ್ ಇದೆ. So this is how atom look like, right? ಈ ರೀತಿ ನಿಮ್ಮ ಆಟಮ್ ಕಾಣಿಸುತ್ತೆ. ಹಾಗಾದ್ರೆ ನೋಡಿ ಸರ್, ನೀವು ಹೇಳಿದ್ರಲ್ಲ, ಸೊ ಆಟಮ್ which cannot be further divisible, which cannot be further cuttable, right? Further ಅದನ್ನ ಕಟ್ ಮಾಡಕ್ಕೆ ಆಗಲ್ಲ, ಅದನ್ನ further divide ಮಾಡೋದಕ್ಕೆ ಆಗೋದಿಲ್ಲ ಅಂತ. So that theory was given by Dalton. The scientist named Dalton, he gave the theory that atom cannot be further divisible, right? ಅದನ್ನ further divide ಮಾಡಕ್ಕಾಗಲ್ಲ, further cut ಮಾಡಕ್ಕಾಗಲ್ಲ ಅಂತ ಡಾಲ್ಟನ್ ಹೇಳಿದ್ರು. ಯಾರು ಹೇಳಿದ್ದು? Yes, the scientist named Dalton gave the theory, right? He gave the theory related to atom. So Dalton theory ಇದೆ, ಅದು ರಾಂಗ್ ಆಯ್ತು. ಅದನ್ನ ನಾವು ಫಸ್ಟ್ PUC ಆಟಮ್ ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಈಗೇನಂದ್ರೆ ಜಸ್ಟ್ ಐ ಆಮ್ ಗಿವಿಂಗ್ ಯು ದ ರಿಲೇಶನ್ಶಿಪ್ ಬಿಟ್ವೀನ್ ಯುವರ್ ಹೈ ಸ್ಕೂಲ್ ಆಸ್ ವೆಲ್ ಆಸ್ PUC. ಸೊ ಇದ್ರ ಬಗ್ಗೆ ನಾವು ಇನ್ನ ಸಾಕಷ್ಟು ಡಿಸ್ಕಷನ್ ಮಾಡ್ತೀವಿ ಆಕ್ಚುಲಿ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗ. ಈಗ ನಾನು ಬ್ರಿಡ್ಜ್ ಕೋರ್ಸ್ ಅಲ್ಲಿ ನಿಮಗೆ ಜಸ್ಟ್ ಇದರ ಲಿಂಕ್ ಅನ್ನ ಕೊಡ್ತೀನಿ. ಸೊ ಡಾಲ್ಟನ್ ಥಿಯರಿ ಫೇಲ್ ಆಗಿದೆ. Why it is failed? Because atom consists of subatomic particles. Atom ಅಲ್ಲಿ ಏನಿದೆ? Subatomic particles ಇದೆ. Subatomic particles. So ಹಾಗಾದ್ರೆ which are those subatomic particles? Yes, protons, neutrons and electrons, right? Atom consists of subatomic particles. That's why Dalton's theory failed. Dalton's theory failed ಆಯ್ತು. Dalton ಏನು ಹೇಳಿದ್ರು? Atom cannot be further divisible, right? Further cuttable ಅಂತ Dalton ಹೇಳಿದ್ರು. But later on some scientists ಅವರು ಅಟೋಮಿಕ್ ಮಾಡೆಲ್ಸ್ ಅನ್ನು ಕೊಡ್ತಾರೆ. ರುದರ್ಫೋರ್ಡ್ ಅಟೋಮಿಕ್ ಮಾಡೆಲ್, ಥಾಮ್ಸನ್ ಅಟೋಮಿಕ್ ಮಾಡೆಲ್, ಬೋರ್ಸ್ ಅಟೋಮಿಕ್ ಮಾಡೆಲ್. ಸೊ ಇದೆಲ್ಲ ಅಟೋಮಿಕ್ ಮಾಡೆಲ್ಸ್ ಬರುತ್ತೆ. ಅದನ್ನ ನಾವು ಅಗೇನ್ ಡಿಸ್ಕಷನ್ ಮಾಡ್ತೀವಿ, ರೈಟ್? ಸೊ ಆ ಒಂದು ಎಕ್ಸ್ಪೆರಿಮೆಂಟ್ಸ್ ಪ್ರಕಾರ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಇದೆ ಆಟಮ್ ಅಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ದಟ್ಸ್ ವೈ ಡಾಲ್ಟನ್ಸ್ ಥಿಯರಿ ಫೇಲ್. ಡಾಲ್ಟನ್ಸ್ ಥಿಯರಿ ಏನಾಗುತ್ತೆ? ಫೇಲ್ ಆಗುತ್ತೆ. ದೆನ್ ವಾಟ್ ಈಸ್ ಮೀನ್ ಬೈ ಪ್ರೋಟಾನ್ಸ್? ಸರ್ ಆಯ್ತು ಸರ್, ನೀವು ಹೇಳಿದ್ದು ನಮಗೆ ಗೊತ್ತಾಯ್ತು. ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇದೆ ಅಂತ ಹೇಳಿದ್ರೆ ಓಕೆ. ಶೆಲ್ಸ್ ಇದೆ, ಶೆಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿದ್ರಿ ಓಕೆ. ವಾಟ್ ಈಸ್ ಮೀನ್ ಬೈ ಪ್ರೋಟಾನ್ಸ್? ಪ್ರೋಟಾನ್ಸ್ ಅಂದ್ರೆ ಏನು? ನೋಟ್ ಡೌನ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅನ್ನು ನೋಟ್ ಡೌನ್ ಮಾಡ್ಕೋಬೇಕು. ಪ್ರೋಟಾನ್ ಇಸ್ ಎ ಸಬatomic particle. Proton is a subatomic particle which is positively charged or which contains positive charge on it. ಯಾವ ಒಂದು ಪಾರ್ಟಿಕಲ್ ಗೆ ಪಾಸಿಟಿವ್ ಚಾರ್ಜ್ ಇರುತ್ತೋ ಇಟ್ ಈಸ್ ಕಾಲ್ಡ್ ಪ್ರೋಟಾನ್, ರೈಟ್? It is a subatomic particle and it consists of positive charge
protons ಅಂತ ಕರೀತೀವಿ. Right? Then what is meant by electrons? Electrons ಅಂತ ನೋಡೋಣ. What is meant by an electron? So electrons are subatomic particles and it contains negative charge on electrons. ನೋಡಿರ್ತೀರಾ ನೀವು, right? Electrons ನೋಡಿರ್ತೀರಾ in the sense which is present in the shell, right? We cannot see through naked eyes. ಈಗ ನಾವು ಹೇಳ್ತೀವಿ ಅಲ್ಲಿ ನೋಡಪ್ಪ ಎಲೆಕ್ಟ್ರಿಸಿಟಿ ಕರೆಂಟ್ ಇದ್ರೆ ಫ್ಯಾನ್ ಆನ್ ಆಗುತ್ತೆ, ಕರೆಂಟ್ ಇದ್ರೆ ಲೈಟ್ ಆನ್ ಆಗುತ್ತೆ. ಯಾಕೆ ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಅಲ್ಲಿಂದ ಆನ್ ಆಗುತ್ತೆ? ಡ್ಯೂ ಟು ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾರಿ ಕರೆಂಟ್, ಎಲೆಕ್ಟ್ರಾನ್ಸ್ ಕ್ಯಾರಿ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಾನ್ಸ್ ನೋಡಕ್ಕಾಗುತ್ತಾ ನೀವು? ಅಲ್ಲಿ ನೋಡಪ್ಪ ವೈರಲ್ಲಿ ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ ಅಂತ ಹೇಳಕ್ಕಾಗುತ್ತಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್, ರೈಟ್? ವೈರಲ್ಲಿ ಎಲೆಕ್ಟ್ರಾನ್ಸ್ ಹೋಗ್ತಾ ಇದೆ ಅಂತ ನಾವು ಸೆನ್ಸ್ ಮಾಡೋದು, ಫೀಲ್ ಮಾಡೋದು ಯಾವಾಗ? ಕರೆಂಟ್ ಓಡಿಸ್ಕೊಂಡ. ಬಟ್ ವಿ ಕ್ಯಾನ್ ನಾಟ್ ಸಿ ಥ್ರೂ ಅವರ್ ಐಸ್. ಎಲೆಕ್ಟ್ರಾನ್ಸ್ ನಾವು ನೋಡೋದಕ್ಕಾಗೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. Then what is meant by neutrons? Neutron is a subatomic particle and it is neutral, right? It is neutral in nature, right? Idu neutral agirutte, no charge, right? It is a neutral. Neutron is neutral and it is also subatomic particle, but we consider its mass. Consider its mass. ಇದರ ಮಾಸ್ ನಾವು ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ atom. Now what is meant by atomic number? Atomic number ಅಂದ್ರೆ okay, what is meant by atomic number? So atomic number ಏನು ಕೇಳಿರ್ತೀರಾ ನೀವು, right? ಹೈ ಸ್ಕೂಲ್ ಅಲ್ಲಿ ಕೇಳಿರ್ತೀರಾ what is meant by atomic number. So atomic number is also called proton number. ಈ atomic number ಗೆ ಇನ್ನೊಂದು ಹೆಸರಿದೆ, that is proton number. What is meant by proton number or atomic number? So the definition: number of protons present in an element is called atomic number, right? ಒಂದು ಎಲಿಮೆಂಟ್ ಅಲ್ಲಿ ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅದು ಆ ಎಲಿಮೆಂಟಿನ atomic number ಆಗಿರುತ್ತೆ. Number of protons present in an element is called atomic number. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್: ಕಾರ್ಬನ್ atomic number is 12, right? Sorry, this is atomic mass. Carbon atomic number is 6, right? Next, sodium atomic number, that is 11, right? Nitrogen atomic number 7, oxygen atomic number 8, carbon atomic number 6, sodium atomic number 11, nitrogen atomic number 7, oxygen atomic number 8. ಸರ್ ಹೆಂಗ್ ಗೊತ್ತಾಯ್ತು ನಿಮಗೆ? ರೈಟ್, ಎಲ್ಲಿ ಸಿಗುತ್ತೆ ನಮಗೆ ಅಟೋಮಿಕ್ ನಂಬರ್? ಎಸ್, ಅಟೋಮಿಕ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಪೀರಿಯಾಡಿಕ್ ಟೇಬಲ್, ರೈಟ್? ಕೇಳಿದ್ರ ಪೀರಿಯಾಡಿಕ್ ಟೇಬಲ್ ಅಂತ? ಸೊ ಪೀರಿಯಾಡಿಕ್ ಟೇಬಲ್ ವಿಚ್ ಕನ್ಸಿಸ್ಟ್ ಆಫ್ ಆಲ್ ದ ಎಲಿಮೆಂಟ್ಸ್ ಅಂತ ಹೇಳಿದೆ, ರೈಟ್? ಎಲಿಮೆಂಟ್ಸ್ ಇರುತ್ತೆ, ಅದನ್ನ ಎಲಿಮೆಂಟ್ಸ್ ಅನ್ನ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಬೇಸ್ಡ್ ಆನ್ ದೇರ್ ಪ್ರಾಪರ್ಟೀಸ್. They are arranged based on atomic number, right? Atomic number consider ಮಾಡಿ periodic table ಅಲ್ಲಿ ಎಲಿಮೆಂಟ್ಸ್ ನ ಅರೇಂಜ್ ಮಾಡಿದ್ದಾರೆ. ಆ periodic table ಅಲ್ಲಿ ನೀವು ಯಾವುದೇ ಒಂದು ಎಲಿಮೆಂಟ್ ನ atomic number ನೀವು ತಗೋಬಹುದು. atomic number ಗೊತ್ತಿಲ್ಲದೆ periodic table ಇಟ್ಕೊಬೇಕು. ಯಾವಾಗಲೂ ಕೆಮಿಸ್ಟ್ರಿ ಸ್ಟಡಿ ಮಾಡಬೇಕಾದ್ರೆ periodic table is very very important, right? periodic table ಜೊತೆಗೆ ಇರಬೇಕು ಯಾವಾಗಲೂ, right? ನೆಕ್ಸ್ಟ್ ಕ್ಲಾಸ್ ಬರ್ಬೇಕಾದ್ರೆ ಎಲ್ಲರೂ
ಎಸ್ ತರಬೇಕು, ಪೀರಿಯಾಡಿಕ್ ಟೇಬಲ್ ಜೊತೆಗಿರಬೇಕು. ನೀವು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಎಲಿಮೆಂಟಿನ ಅಟೋಮಿಕ್ ನಂಬರ್ ಸಿಗುತ್ತೆ. ಅಟೋಮಿಕ್ ನಂಬರ್ ಎಷ್ಟಿರುತ್ತೋ ಅಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ ಅಂತ. ರೈಟ್. ನೆಕ್ಸ್ಟ್ ಟರ್ಮಿನಾಲಜಿ ಇಸ್ ಅಟೋಮಿಕ್ ಮಾಸ್. ಅಟೋಮಿಕ್ ಮಾಸ್ ಆರ್ ಮಾಸ್ ನಂಬರ್ ಅಂತ ಕರೀತೀವಿ. ಮಾಸ್ ನಂಬರ್. ವಾಟ್ ಈಸ್ ಮೀನ್ ಬೈ ಅಟೋಮಿಕ್ ಮಾಸ್? What is meant by atomic mass? Atomic mass or mass number is it is the sum of protons and neutrons. It is the sum of protons and neutrons. What is formula for atomic mass again? Atomic mass capital A that is equal to protons P plus neutrons N. This is the formula to find out the atomic mass of an element. ಒಂದು ಎಲಿಮೆಂಟ್ ನ ಅಟೋಮಿಕ್ ಮಾಸ್ ನಿಮಗೆ ಆಫ್ ಕೋರ್ಸ್ ಡೈರೆಕ್ಟ್ ಆಗಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಸಿಗುತ್ತೆ. ಬಟ್ ನಿಮಗೆ ಬೇಕು ಅಟೋಮಿಕ್ ಮಾಸ್ ಬೇಕು, ಯಾವುದೋ ಒಂದು ಎಲಿಮೆಂಟ್ ನ ಅಟೋಮಿಕ್ ಮಾಸ್ ಅನ್ನು ನೀವು ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ದಿಸ್ ಫಾರ್ಮುಲಾ. A is atomic mass. A ಅಂದ್ರೆ ಏನಪ್ಪ? ಅಟೋಮಿಕ್ ಮಾಸ್. P ಅಂದ್ರೆ ಏನಪ್ಪ? P is proton. N ಅಂದ್ರೆ ಏನಪ್ಪ? N is neutron. ನಾವಲ್ಲಿ ನ್ಯೂಟ್ರಾನ್ ಬರ್ತದೆ. ನ್ಯೂಟ್ರಾನ್ ಮಾಸ್ ಇಸ್ ಕನ್ಸಿಡರ್ಡ್. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಾರ್ಬನ್ ಅಟೋಮಿಕ್ ನಂಬರ್ 6. ಕಾರ್ಬನ್ ಅಟೋಮಿಕ್ ನಂಬರ್ 6. ಅಟೋಮಿಕ್ ಮಾಸ್ 12. ರೈಟ್. ಕಾರ್ಬನ್ ಅಟೋಮಿಕ್ ಮಾಸ್ ಅಂದ್ರೆ 12, ಅಟೋಮಿಕ್ ನಂಬರ್ 6. ಸರ್ ಅಟೋಮಿಕ್ ನಂಬರ್ ಗಿಂತ ಮಾಸ್ ಜಾಸ್ತಿ ಆಯ್ತಲ್ಲ? ಹೌದಪ್ಪ, ಮಾಸ್ ಜಾಸ್ತಿ ಆಯ್ತು, ಮಾಸ್ ಡಬಲ್ ಆಯ್ತು. ಯಾಕೆಂದ್ರೆ ಇನ್ ಕೇಸ್ ಆಫ್ ಅಟೋಮಿಕ್ ನಂಬರ್ ವಿ ಕನ್ಸಿಡರ್ ಓನ್ಲಿ ನಂಬರ್ ಆಫ್ ಪ್ರೋಟಾನ್ಸ್. ಅಟೋಮಿಕ್ ನಂಬರ್ ನಲ್ಲಿ ನಾವು ಏನ್ ಕನ್ಸಿಡರ್ ಮಾಡ್ತೀವಿ? ನಂಬರ್ ಆಫ್ ಪ್ರೋಟಾನ್ಸ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಅಟೋಮಿಕ್ ಮಾಸ್ ಅಲ್ಲಿ ಏನ್ ಕನ್ಸಿಡರ್ ಮಾಡ್ತೀವಿ? ಕನ್ಸಿಡರ್ ನಂಬರ್ ಆಫ್ ಪ್ರೋಟಾನ್ಸ್ ಆಸ್ ವೆಲ್ ಆಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಎರಡನ್ನ ಆಡ್ ಮಾಡಿದ್ರೆ ನಮಗೆ ಸಿಗುತ್ತೆ ಅಟೋಮಿಕ್ ಮಾಸ್ ಸಿಗುತ್ತೆ. ದಟ್ ಈಸ್ ಕಾರ್ಬನ್ 12. ರೈಟ್. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕಾರ್ಬನ್ ಅಟೋಮಿಕ್ ನಂಬರ್ ಇಸ್ 6, ಅಟೋಮಿಕ್ ಮಾಸ್ ಇಸ್ 12. ಅರ್ಥ ಆಯ್ತಾ? ಸೊ ರಿಮೆಂಬರ್ ದಿಸ್ ಫಾರ್ಮುಲಾ, ವೆರಿ ವೆರಿ ಇಂಪಾರ್ಟೆಂಟ್. ಅಟೋಮಿಕ್ ನಂಬರ್, ಅಟೋಮಿಕ್ ಮಾಸ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಎಲ್ಲಿ ನೋಡ್ತೀರಾ? ಎಸ್, ಪೀರಿಯಾಡಿಕ್ ಟೇಬಲ್ ಅನ್ನ ನೋಡ್ತೀರಾ. ಪೀರಿಯಾಡಿಕ್ ಟೇಬಲ್ ನೋಡಬೇಕು, ಅಲ್ಲಿ ನಿಮಗೆ ಅಟೋಮಿಕ್ ನಂಬರ್ ಅಂಡ್ ಅಟೋಮಿಕ್ ಮಾಸ್ ಇಸ್ readily available.